ನೀವು ಏನು ಅವ್ರು ಬೇಕಾಗಿರೋದು ತಂದು ಕೊಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ದಿವಸ ಪೊಲೀಸ್ ಸ್ಟೇಷನ್ ಲೈಂಗಿಕ ಕಿರುಕುಳ. ಇಲ್ಲ ನನಗೆ ನಿನ್ನಿಂದ ಹೊಟ್ಟೆ ನೋವು ಆಗ್ತದೆ, ಲೈಂಗಿಕ ಕಿರುಕುಳ. ಸೊ ಇದೀಗ ಟ್ರೆಂಡ್ ಆಗೋಗಿದೆ, ಈ ಲೈಂಗಿಕ ಕಿರುಕುಳ ಟ್ರೆಂಡ್ ಆಗೋಗಿದೆ. ತಂದಾಗ ಇಲ್ಲದ ಸಿಂಪತಿ ಯಾರ್ಯಾರೋ ಹೀರೋಸ್ಗಳು ಕಟ್ಕೊಳ್ತಾರೆ ಅವ್ರಿಗೆ, ಹಿಂದೆ ಮುಂದೆ ಕತೆ ಗೊತ್ತಿರಲ್ಲ ಸರ್. ಆ್ಯಕ್ಚುಲಿ ಅವ್ರ ಮನಸ್ಸು ಆದಷ್ಟು ಬೇಗ ಗೆಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಇದೊಂದು ನೀವು ಕೆಲವೊಂದಿಷ್ಟು ಜನಕ್ಕೆ ಒಂದು ಮಾಹಿತಿ ಕೊಟ್ಟಂಗೆ ಹೋಗುತ್ತೆ, ಬಟ್ ನೆಗೆಟಿವ್ ತೊಗೋಬೇಡಿ. ಆ್ಯಕ್ಚುಲಿ ಪರ್ಸ್ನಲ್ ವಿಚಾರ ಕೇಳ್ತೀನಿ ಅಂತ ಕೆಲವೊಂದಿಷ್ಟು ಜನ ನೀವು, ಯಾಕಂದರೆ ನೀವು ಡೇರಿಂಗ್ ಆಗಿದ್ದು ಮತ್ತು ಸಿಕ್ಕಾಪಟ್ಟೆ ಎಲ್ಲದಕ್ಕೂ ಅಲ್ಲೇ ಮಾತಾಡ್ತಿದ್ದು, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಆ ರೀತಿ ಮಾತಾಡ್ತಿದ್ದಕ್ಕೆ ಕೆಲವೊಂದಿಷ್ಟು ಜನ, ಸೊ ಅದ್ರ ನಿಮ್ಮದು ಡಿವೋರ್ಸ್ ಆಗಿರೋದ್ರಿಂದ ಈ ವಿಚಾರ ಹೊರಗಡೆ ಗೊತ್ತಿರೋದ್ರಿಂದ ಕೇಳ್ತಾ ಇರೋದು. ಅದಕ್ಕೆ ಇವರು ಮಿಸ್ಸಸ್ ಬಿಟ್ಟೋಗಿರ್ಬೋದು, ಇವ್ರು ಸಿಕ್ಕಾಪಟ್ಟೆ ಕೋಪಿಷ್ಟ ಈ ತೀರ ತುಂಬ ನೆಗೆಟಿವ್ ಅಲ್ಲ. ನಿಮ್ಮ ವ್ಯಕ್ತಿತ್ವ ತುಂಬ ಸ್ಟ್ರಾಂಗು, ಕೋಪಿಷ್ಟ ಆ ಥರ ಏನೋ ಅಂತ ಒಂದಿಷ್ಟು ನೆಗೆಟಿವ್ ಟ್ರೋಲ್ ಆಯಿತು. ಸೊ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ನಾನು ಇಲ್ದಿರೋದನ್ನೇ ಜಾಸ್ತಿ ಹಾಕಿ. ಈಗ ಲಾಸ್ಟ್ ಇಯರ್ ಏನು ಕಾಂಟ್ರವರ್ಸಿ ಇನ್ಸಿಡೆಂಟ್ ಆಯಿತು, ಒಂದಕ್ಕೊಂದಕ್ಕೆ ಸಂಬಂಧನೇ ಇರಲಿಲ್ಲ. ಒಂದಿಷ್ಟು ಜನ ಸೇರಿಕೊಂಡು ಯಾವ್ಯಾವ ರೀತಿಯಲ್ಲಿ ನನ್ನ ಹೆಸರನ್ನ ಹಾಳು ಮಾಡಬೇಕು ಅಂತ. ಸೊ ಅದರಲ್ಲಿ ಒಬ್ಬರು ಒಂದು ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಅವ್ರ ಜೊತೆ ಸೇರಿಕೊಂಡು ಇವನು ಹೀಗೆ ಅಂತ ಎಲ್ಲ ಒಟ್ಟಿಗೆ. ಅದಕ್ಕೆ ಸಾಕ್ಷಿ ಯಾವುದೂ ಇಲ್ಲ. ಮತ್ತು ನೀವು ಏನು ವಿಡಿಯೋ ನೋಡಿದ್ರಿ ಅದರಲ್ಲಿ ನೀವು ನೋಡಿರ್ಬೋದು, ತುಳುಲಿ ಹೇಳೋದು ಆ್ಯಕ್ಚುಲಿ ಅಲ್ಲಿ ನಾವಲ್ಲ, ನಮ್ಮ ತಪ್ಪಾಗಿರೋದಲ್ಲ, ಯಾರಿಂದ ತಪ್ಪಾಗಿದೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು, ಯಾರು ಏನು ಎತ್ತ ಅಂತ. ಸೊ ಆಮೇಲೆ ನಂತರ ನಾನು ಆ ಫೋನ್ನ ತೆಗೊಳ್ಳೋವಂಥ ಪ್ರಯತ್ನಕ್ಕೆ ಹೋಗಿದ್ದದು, ಅದನ್ನು ಕೊಡದೆ ಅವರು ಓಡೋಗಿದ್ದು. ಸೊ ಇದು ಅದೇ ಏನೋ ಮಾಡೋಕ್ಕೋಗಿ ಏನೋ ಮಾಡಿಕೊಂಡ್ರು. ಸೊ ಇದನ್ನೆಲ್ಲ ಇಟ್ಕೊಂಡು, ಸೊ ಅದು ಮೀಡಿಯಾ ಆಗಲಿ ಅವತ್ತು ಏನಾಯಿತು, ನನ್ನೊಂದು ದೊಡ್ಡ ಪ್ರಯತ್ನ ನಡೀತು ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ. ಆದರೆ ನಾವು ಅದನ್ನ ಬರೋಷ್ಟೊತ್ತಿಗೆ, ಆದರೆ ಯಾರು ನಂಬಲಿಲ್ಲ. ಬಿಕಾಸ್ ಈಗ ಏನಾಗಿದೆ, ಟ್ರೆಂಡ್ ಆಗಿದೆ ಈ ಏನು ಲೈಂಗಿಕ ಕಿರುಕುಳ, ಟ್ರೆಂಡ್ ಆಗಿದೆ. ಟ್ರೆಂಡ್ ಅದು ಫಸ್ಟ್ ಆರೋಪ ಬರೋದೇ, ನೀವು ಏನು ಅವ್ರು ಬೇಕಾಗಿರೋದು ತಂದು ಕೊಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ದಿವಸ ಪೊಲೀಸ್ ಸ್ಟೇಷನ್ ಲೈಂಗಿಕ ಕಿರುಕುಳ. ಕರೆಕ್ಟ್, ಇದೊಂಥರ ಟ್ರೆಂಡ್ ಆಗಿದೆ. ಇಲ್ಲ ನನಗೆ ಟಾರ್ಚರ್ ಆಗ್ತಾಯಿದೆ ನಿನ್ನಿಂದ, ನನ್ನ ಕೆಲಸ ನೋಡ್ಕೊಳ್ಳ, ಇದನ್ನ ನೋಡ್ಕೊಳ್ಳ, ಬಿಡು ಆಗ್ತಲ್ಲ ಹೋದಿ ಅಂತಂದ್ರೆ ಅವ್ನು ಲೈಂಗಿಕ ಕಿರುಕುಳ. ಇಲ್ಲ ನನಗೆ ನಿನ್ನಿಂದ ಹೊಟ್ಟೆ ನೋವು ಆಗ್ತದೆ, ಲೈಂಗಿಕ ಕಿರುಕುಳ. ಇಲ್ಲ ನನಗೆ ತಲೆ ತುಂಬ ನೋವ್ತದೆ, ಲೈಂಗಿಕ ಕಿರುಕುಳ. ಟ್ರೆಂಡ್ ಆಗೋಗಿದೆ. ಎಷ್ಟು ಜನರದಾಯ್ತು ಈಗ? ಯಾಕಂದ್ರೆ ಅದಕ್ಕೆ ಸಾಕ್ಷಿ ಇಲ್ವಂತೆ, ನಮ್ಮ ಲಾ ಸೂಟಿಗಿದೆ, ಅದಕ್ಕೆ ಸಾಕ್ಷಿ ಇಲ್ವಂತೆ. ನೀವು ಅದಕ್ಕೆ ಕೋರ್ಟಿಂದ ಕ್ಲಿಯರೆನ್ಸ್ ತರೋಷ್ಟೊತ್ತಿಗೆ ಅದು ಏನಾಗಬೇಕೋ ಆಗಬೇಕು. ಮತ್ತು ಹೆಣ್ಮಕ್ಳು ಅಂತಂದಾಗ ಎಲ್ಲಿಲ್ಲದ ಸಿಂಪತಿ ಯಾರ್ಯಾರೋ ಹೀರೋಸ್ಗಳು ಹುಟ್ಕೊಳ್ತಾರೆ ಅವ್ರಿಗೆ, ಹಿಂದೆ ಮುಂದೆ ಕತೆ ಗೊತ್ತಿರಲ್ಲ. ಸೊ ಇದೀಗ ಟ್ರೆಂಡ್ ಆಗೋಗಿದೆ, ಈ ಲೈಂಗಿಕ ಕಿರುಕುಳ ಟ್ರೆಂಡ್ ಆಗೋಗಿದೆ. ಅದಕ್ಕಿಂತ ಮುಂಚೆ ಇವರೆಲ್ಲ ಏನೆಲ್ಲ ಮಾಡಿರ್ತಾರೆ ಅದು ಗೊತ್ತಿರಲ್ಲ. ಸೊ ಇದು ಸಂತ್ರಸ್ತರಾಗೋಗ್ಬಿಡ್ತಾರೆ. ಹೌದು ಇದೆಲ್ಲ. ಸೊ ನಾವು ಅದನ್ನೆಲ್ಲ ದಾಟಿ ಅದರಲ್ಲಿ ಟ್ರೈ ಮಾಡಿದ್ರು. ಸೊ ಅದನ್ನೇ ಮತ್ತೆ ಇಲ್ಲಿ ನಮ್ಮ ಬೆಳವಣಿಗೆಯನ್ನು ನೋಡಿ ಶೋ ಅಲ್ಲಿ ನಾನಾ ರೀತಿಯಾದಂಥ ಬಂತು, ಯಾವುದೂ ನಿಲ್ಲಿಲ್ಲ ಸರ್. ಮತ್ತು ನಮ್ಮನ್ನು ಶೋನೂ ಅಷ್ಟೇ, ನಾವು ಅಂಥವ್ರಾದರೆ ನಾನೊಂದು 10 ವರ್ಷ ಕೊಟ್ಟಿದ್ದೀನಿ ನನ್ನ ಸೇವೆ. ಯಾವತ್ತೂ 10 ವರ್ಷದಲ್ಲಿ ಎಷ್ಟು ಆರ್ಟಿಸ್ಟ್ಗಳ ಜೊತೆ, ಫೀಮೇಲ್ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿಲ್ಲ. ಮತ್ತು ನಾನು ಈ ಸ್ಟೇಟಲ್ಲಿ ಮಾತ್ರ ಅಲ್ಲ ಸರ್, ತೆಲುಗಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಮಲಯಾಳಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ 10 ವರ್ಷ ಏನು ಕಮ್ಮಿ ಅಲ್ಲ, ಯಾವುದೋ ಒಂದು ಸ್ಟೇಟಲ್ಲಿ ಯಾರೋ ಕನ್ನಡದವ್ರು ವರ್ಕ್ ಮಾಡ್ತಾರೆ, ಅವ್ರು ಇಲ್ಲಿಗೆ ಬಂದು ನಮ್ಮ ಹತ್ರ ದುಡ್ಡು ಸಹಾಯನೆಲ್ಲ ಪಡ್ಕೊಂಡು ನಮಗಾಗದಿರೋರ ಜೊತೆ ಸೇರಿಕೊಂಡು ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಅದನ್ನು ಈ ಸಲ ತರೋದಕ್ಕೆ ಪ್ರಯತ್ನ ಪಟ್ಟರು. ಅದೆಲ್ಲೂ ವರ್ಕ್ ಆಗಿಲ್ಲ. ಮತ್ತು ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಅದನ್ನೆಲ್ಲ ನೋಡೇ ತಗೊಳ್ತಾರೆ ಸರ್. ಯಾರ್ಯಾರನೋ ಯಾವ್ಯಾವುದೋ ಕ್ಯಾರೆಕ್ಟರ್ನ ತಂದಲ್ಲಿ ಕೂರಿಸಲ್ಲ. ಇಷ್ಟು ದೊಡ್ಡ ಶೋ ಬಿಗ್ ಬಾಸ್ ಅನ್ನೋದು, ಮತ್ತು ವಾಹಿನಿ, ಕಲರ್ಸ್ ವಾಹಿನಿ, ಅವರ ರೆಪ್ಯುಟೇಷನು ಇರುತ್ತೆ. ಇದನ್ನೆಲ್ಲ ತಂದು ಅಲ್ಲಿ ಮತ್ತು ನಮಗೆ ಅದೆಲ್ಲ ಮೀರಿ ನನ್ನನ್ನು ರಿಯಲ್ ಆಗಿ ನಾನು ಏನು ಅಂತ ನಾನು ತೋರಿಸ್ಕೊಂಡಿದ್ದೀನಿ ಆ ವೇದಿಕೆಯಲ್ಲಿ. ನನಗೆ ಅದರದ್ದೇ ಸಂತೋಷ ಇದೆ, ನನಗೆ ಸಾಕಷ್ಟು.